ಮಾಡ್ಬೋದು, ಯಾವುದೇ ಸಮಸ್ಯೆ ನಿಮ್ಗೆ ಅದರಲ್ಲಿ ಬರಲ್ಲ. ಓಕೆ ಓಕೆ, ಸೊ ಇದನ್ನ ನೀವು ಮಾಡ್ಬೇಕಾಗತ್ತೆ. ಸೊ ಅದಾದ ನಂತರ ಇನ್ನೊಂದೇನಪ್ಪ ನೀವು ಅಂತಂದ್ರೆ, ಈ ಎಕ್ಸೆಲ್ ಫಾರ್ಮೆಟ್ ಈ ತರ ಬರುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂದ್ರೆ, ಇದು ನಿಮ್ಗೆ ಅಕೌಂಟ್ ಸಿಕ್ಕ ನಂತರ ನೀವು ಒಳಗಡೆ ಹೋದ್ರೆ, ನೀವು ಒಳಗಡೆ ಹೋಗಿ ಅಸೆಸ್ಮೆಂಟ್ ನ ಆಡ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಅದು ಸಿಗ್ತದೆ. ಸೊ ಅಲ್ಲಿ ಹೋಗಿ ನೀವು ಇದನ್ನ ಹಾಕೊಂಡು ಮಾಡ್ಬೋದು. ಇಲ್ಲಿ ಫಿಲ್ಡ್ ಇನ್ ಫಾರ್ಮ್ಯಾಟ್ ಒಂದಿದೆ, ನಾನು ತೋರಿಸ್ತೀನಿ ನಿಮ್ಗೆ ಅದನ್ನ. ಇವಾಗ ನಾನು ಒಂಚೂರು ಪ್ರೆಸೆಂಟೇಷನ್ ಇಂದ ಆಚೆ ಹೋಗಿ ಮತ್ತೆ ಅದನ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಕೇವಲ 1 ನಿಮಿಷದಲ್ಲೇ, ಹೆಚ್ಚು ಸಮಯ ನಾನು ತಗೊಳ್ಳೋದಿಲ್ಲ. ನನ್ನ ಎಕ್ಸೆಲ್ ಸ್ಕ್ರೀನ್ ನಿಮ್ಗೆ ಕಾಣ್ತದೆ ಅಂತ ನಾನು ಅನ್ಕೊಳ್ತೀನಿ. ನನ್ನ ಎಕ್ಸೆಲ್ ಸ್ಕ್ರೀನ್ ಕಾಣ್ತದೆ ಅಂತ ನಿಮ್ಗೆ ಅನ್ಕೊಳ್ತೀನಿ. ಸೊ ಇಲ್ಲಿ ಏನ್ ಮಾಡ್ತೀರಾ ನೀವು ಈ ಎಕ್ಸೆಲ್ ಸ್ಕ್ರೀನ್ ಅಲ್ಲಿ ಅಂತಂದ್ರೆ, ನೋಡಿ ಮೆಟಾ ಡೇಟಾ ಅಂತಿದ್ರೆ ನಿಮ್ಮ ಸೆಷನ್ ಡೀಟೇಲ್ಸ್ ಹಾಕೋದು. ಇಲ್ಲಿ ರಿಪೀಟ್ ಮಾಡಬಹುದು, ಸೆಷನ್ 1 ಅಂದ್ಬಿಟ್ಟು ನೀವು 5ಕ್ಕೂ ಇಳಿಬಹುದು. ಈಗ ಹೇಳಿದ್ರೆ ನಿಮ್ಗೆ ಇದು ಬರುತ್ತೆ. ನಾನು ಮತ್ತೆ ಅದನ್ನ ಕಾಪಿ ಸೆಲ್ಸ್ ತಗೋತೀನಿ. ಡಿಫಿಕಲ್ಟಿ ಲೆವೆಲ್ ಈಸಿ, ಮೀಡಿಯಂ, ಹಾರ್ಡ್ ಅಂತ ಈಸಿನೇ ಹಾಕಿ, ಏನ್ ತೊಂದರೆ ಇಲ್ಲ. ನೀವು ಹಾಕ್ಬೋದು. ಆನ್ಸರ್ ಆಪ್ಷನ್ ಅಂದ್ರೆ ನಿಮ್ಮ PPT ಯಲ್ಲಿ ಎಷ್ಟು ಆಪ್ಷನ್ಸ್ ಇರಬೇಕು. ಇಲ್ಲಿ 5 ಇದೆ, ಒಟ್ಟು 5ರಲ್ಲಿ ಎಷ್ಟಿರ್ಬೇಕು ಅಂತ ನಾನು 4 ತಗೋತೀನಿ. 2 ತಗೊಳ್ಬಹುದು, ನಿಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಸೊ ಮಾಡಬಹುದು. ಆ ತರ ಮಾರ್ಕ್ಸ್ ಒಂದೇ ಹಾಕಿ ಸಾಕು. ಕ್ವಶನ್ ಟೆಕ್ಸ್ಟ್ ಅಂತಂದ್ರೆ ನೋಡಿ, ಟುಡೇ ಈಸ್ ವಾಟ್ ಡೇ ಅಂತ ಹಾಕೊಳ್ಬಹುದು ನೀವು. ಟ್ಯೂಸ್ಡೇ, ಮಂಡೇ, ಮೇಡೇ, ನೋಡೆ ಅಂತ ಹಾಕ್ಬೋದು. ಇಲ್ಲಿ ಕರೆಕ್ಟ್ ಆನ್ಸರ್ ಏನಿದೆ ನೀವು ಆಪ್ಷನ್ ಅಲ್ಲ ಹಾಕ್ಬೇಕಾಗಿರೋದು. ಕರೆಕ್ಟ್ ಆನ್ಸರ್ ನೀವು ಕರೆಕ್ಟ್ ಆನ್ಸರ್ ನ ಪೇಸ್ಟ್ ಮಾಡಬೇಕು. ನೀವು ಇಲ್ಲಿ ತಪ್ಪು ಹಾಕಿದ್ರೆ ಏನಾಗುತ್ತೆ. ಹಾಗೇನೆ ಇನ್ನೊಂದು ಏನು ಮಾಹಿತಿ ಅಂತಂದ್ರೆ, ನೀವು ಯಾವ್ದೋ ರೋಲ್ ಯೂಸ್ ಮಾಡ್ತಾ ಇಲ್ಲ, ಆ ರೋನ ನಾನು ಡಿಲೀಟ್ ಮಾಡ್ತೀನಿ ಅಂದ್ರೆ ಮಾಡಕ್ ಹೋಗ್ಬೇಡಿ. ಇದು ನಾವು ಫಾರ್ಮ್ಯಾಟ್, ಇದು ಬೇಸಿಕ್ ಫಾರ್ಮ್ಯಾಟ್, ಇದು ಹಂಗೆ ಇರ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲ ನಾನು ಆನ್ಸರ್ ಆಪ್ಷನ್ 2 ಅಂತ ಹಾಕ್ತೀನಿ ಅಂದ್ರೆ ನಾನು 2 ಮಾತ್ರ ಹಾಕ್ತೀನಿ, 2 ಆಪ್ಷನ್ ಕೊಡ್ತೀನಿ ಅದಕ್ಕೆ ಅಂತ. ಈಸ್ ಟುಡೇ ವರ್ಕಿಂಗ್ ಡೇ ಅಂತ ನಾನು ಕೊಡ್ತೀನಿ ಕ್ವಶನ್. ಎಸ್ ಆರ್ ನೋ ಮಾತ್ರ, ಇಲ್ಲಿ ಎಸ್, ಇಲ್ಲಿ ನೋ. ಸೊ ನೀವು ಆನ್ಸರ್ ಯಾವ್ದು ನೋ ಇರುತ್ತೆ ಅಂತ ಅನ್ಕೊಳ್ಳಿ. ನೋ ಅಂತ ನೀವು ಕೊಟ್ರೆ ಇಲ್ಲಿ ನೋ ನಿಮ್ಗೆ ಆನ್ಸರ್ ಆಗ್ಬಿಡುತ್ತೆ. ಸೊ ಇಲ್ಲಿ 2 ಅಂತ ಕೊಟ್ರೆ ಇಲ್ಲಿ 2 ಮಾತ್ರ ನಾನು ಕೊಡ್ಬೇಕು. ಇಲ್ಲಿ 3 ಅಂತ ಕೊಟ್ರೆ ನೀವು 3 ಮಾತ್ರ ಕೊಡ್ಬೇಕಾಗುತ್ತೆ ಅಂತ ನಿಮ್ಮ ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಷ್ಟನ್ನ ನೀವು 5ನ್ನ ಫುಲ್ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ MCQs ನಿಮ್ಗೆ ಬಂದು ಕುತ್ಕೊಳ್ಳುತ್ತೆ ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ನಾನು ಇಲ್ಲೂ ತಿಳಿಸ್ತಾ ಇದ್ದೀನಿ. ಸೊ ಇಷ್ಟು ನೀವು MCQ ಗೆ ಮಾಡಬೇಕಾಗತ್ತೆ. ಅದು ಬಿಟ್ರೆ ಇಲ್ಲಿ ಯೂಸ್ಫುಲ್